ಇಂದು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾಜಿ ಸಚಿವರುಗಳ, ಮಾಜಿ ಶಾಸಕರುಗಳ, ಮಾಜಿ ವಿಧಾನ ಪರಿಷತ್ ಸದಸ್ಯರುಗಳ ಹೊಸದಾಗಿ ಚುನಾವಣೆಗೆ ಯಾರು ಸ್ಪರ್ಧೆ ಮಾಡಿದ್ರು ಎಲ್ಲರನ್ನ ಕರೆದು ಪಕ್ಷದ ಸಂಘಟನೆ ಮುಂಬರುವ ಲೋಕಲ್ ಬಾಡೀಸ್ ಎಲ್ಲ ಬಗ್ಗೆ ಚರ್ಚೆ ಆಗಿದೆ. ಭಾಳ ಅತ್ಯಂತ ಒಳ್ಳೆ ಚರ್ಚೆಗೆ ಸಂಘಟನೆ ಆಗಿದೆ. ರಾಜ್ಯದ ಅಧ್ಯಕ್ಷರು ಅವರು ಏನು ಇವತ್ತು ಒಳ್ಳೆ ಕೆಲಸ ಮಾಡಿದರೆ ಅದಕ್ಕೆ ನಾವು ಅವರೆಲ್ಲರೂ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದೀವಿ. ಅವರ ನೇತೃತ್ವದಲ್ಲಿ ಚುನಾವಣೆ ಹೋಗ್ಬೇಕಂತ ನಮ್ಮೆಲ್ಲರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀವಿ. ನೋಡಿ, ನಾನು ಸಂಘಟನೆ ಬಗ್ಗೆ ಅಷ್ಟೇ ಮಾತಾಡಿದ್ದೀನಿ, ನನಗೆ ಯಾರ ಬಗ್ಗೆ ವೈಯಕ್ತಿಕ ಇಲ್ಲ. ರಾಜ್ಯದ ಅಧ್ಯಕ್ಷರು ಆದಮೇಲೆ ಈ ವಕಫ್ ಇರ್ಬೋದು, ಯಾವುದೇ ಇರ್ಬೋದು, ಅವರೇ ಸುಪ್ರೀಂ. ಅನಿವಾರ್ಯ ಅನಗತ್ಯವಾಗಿ ಕೆಲವು ಟೀಕೆ ಮಾಡೋದು, ಈ ಪತ್ರಿಕೆಯಲ್ಲಿ ನನಗೆ 100 ಸೀಟ್ ಕೊಡ್ರಿ ಅದು, ನನಗೆ 50 ಸೀಟ್ ಕೇಳ್ತೀನಿ, ಕೊಡ್ತಾರಾ? ಏನು ಇದು ಹುಚ್ಚುಚಾಟನ? 100 ಸೀಟ್ ಕೊಡ್ರಿ ಅದು ಏನಿದು? ಏನು ಪರ್ಯಾಯ ಶಕ್ತಿ ಮಾಡೋಕೆ ಕೊಟ್ಟಿದ್ದೀರಾ? ಪರ್ಯಾಯ ನಾಯಕತ್ವ ಇಲ್ಲೇ ಅಲ್ಲ. ರಾಷ್ಟ್ರಕ್ಕೆ ನಡ್ಡಾಜಿಯವರು, ರಾಜ್ಯಕ್ಕೆ ವಿಜಯೇಂದ್ರ ಅವರು, ಅವ್ರ ನೇತೃತ್ವ ಚುನಾವಣೆ ರಾಜ್ಯದ ಅಧ್ಯಕ್ಷ ಸುಪ್ರೀಂ ಅವ್ರ ಕೈಯನ್ನು ಬಲಪಡಿಸಿದ್ದೀವಿ. ಧನ್ಯವಾದಗಳು. ಇನ್ನೊಂದು ಹೇಳಿದ್ವಿ, ಪ್ರತಿ 3 ತಿಂಗಳಿಗೆ ಈ ರೀತಿ ಸಭೆಗಳನ್ನು ಮಾಡಬೇಕು ಅಂತ ಹೇಳಿದ್ವಿ ಅಧ್ಯಕ್ಷರಿಗೆ. ಏನು ಹೇಳಿಲ್ಲ, ಆದರೆ ಚರ್ಚೆ ಆಗಿಲ್ಲ. ನಾವು ಏನು ಮಾತಾಡಬೇಕು 4 ಗೋಡೆ ಮಧ್ಯೆ ಮಾತಾಡಿದ್ವಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.